ಗೈಸ್, ಏನಾದರೆ ಚೂಟು ಆಟ ಮಾಡ್ತಾಯಿದ್ದ. ಈವ್ನಿಂಗ್ ಆಗಿದೆ, ಅಡುಗೆ ಮಾಡೋಣ ಅಂದ್ಕೊಂಡೆ. ಅವ್ನು ಚೋಟು ಪೂರಿನೇ ಬೇಕು ಅಂತಿದ್ದಾನೆ. ಅದಕ್ಕೆ ಪೂರಿ ಮಾಡೋಣ ಬನ್ನಿ ಗಾಯ್ಸ್. 5 o'clock ಆಗಿದೆ, 5 o'clock ಮೇಲಾಗಿದೆ. ಇವತ್ತು ಸಂಜೆಗೆ ಪೂರಿ ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸನ್ಫ್ಯೂರ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ ಎಷ್ಟು ಹಾಕೊಳ್ಳೋದು ಅಂತ ತೋರಿಸ್ತೀನಿ. ಬನ್ನಿ ಗೈಸ್, ಇವಾಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಹಾಕೊಳ್ಳಿ. ನಾನು 4 ಮೆಂಬರ್ಗೆ ಇಷ್ಟು ಹಾಕೊತಿದ್ದೀನಿ. ನಾನು 3 ಕಪ್ ಆಗೋವಷ್ಟು ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಗೈಸ್. ಒಂದಿಷ್ಟು ಉಪ್ಪ ಹಾಕಿ ಅಳತೆ ಮೇಲೆ ನೋಡ್ಕೊಂಡು ಹಾಕಿ ಗೈಸ್. ಇದನ್ನೆಲ್ಲ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಗೈಸ್. ಒಂದೇ ಸಲ ಎಲ್ಲ ಪೂರ್ತಿ ನೀರು ಹಾಕಬೇಡಿ, ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಎಲ್ಲ ಗಂಟು ಆಗೋ ಥರ ಎಲ್ಲ ಮಾಡ್ಕೋಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಹದ ಮಾಡ್ಕೊಳ್ಳಿ ನೀಟಾಗಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ, ಮೃದುವಾಗಿ ಬರುತ್ತೆ ಚಪಾತಿ. ನೋಡಿ ಗೈಸ್, ಈ ಥರ ನೀಟಾಗಿ ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ನೋಡಿ ಒಂಚೂರು ಗಂಟಿಲ್ಲ, ಎಷ್ಟು ನೀಟಾಗಿ ಒಂದು ಹದ ಬಂದಿದೆ ಚಪಾತಿ. ಇಷ್ಟು ಹದ ಬರೋ ಗಂಟ ನೀಟಾಗಿ ಕಲಿಸ್ಕೊಂಡು ಒಂದು ಬಟ್ಲಿಗೆ ಹಾಕ್ಬಿಟ್ಟು ನೀಟಾಗಿ ಮುಚ್ಚಿಡಿ. ನೀಟಾಗಿ ಒಂದು ಅರ್ಧ ಗಂಟೆ ಮುಚ್ಚಿಡಿ. ನೀಟಾಗಿ ಮುಚ್ಚಿಟ್ರೆ ಅದು ಚೆನ್ನಾಗಿ ನೆನಿಬೇಕು. ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತೆ ಚಪಾತಿ. ಗೈಸ್, ಇವಾಗ ಪೂರಿಗೆ ಅಂತ ಇಟ್ಟಿದ್ದೀನಲ್ಲ, ಪೂರಿಗೆ ಸಾಗು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಬನ್ನಿ ಕಟ್ ಮಾಡ್ಕೊಂಡು ಬೇಯಕ್ಕನ. ಆಲೂಗೆಡ್ಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಾನು ಫಸ್ಟೇ ಎಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ಹಾಕಲ್ಲ, ಅದಕ್ಕೆ ಎಲ್ಲ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀವು ಕ್ಲೀನ್ ಮಾಡೋಕ್ಕಾಗಲ್ಲ ಅಂದರೆ ಬೇಯಿಸಾದ್ಮೇಲೆ ಸುಳ್ಕೊಂಡು ಕೂಡ ಮಾಡ್ಕೊಬೋದು. ನಾನು ಹಂಗೇ ಫಸ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬೇಯಕ್ಕೆ ಹಾಕ್ತೀನಿ. ಅದಕ್ಕೆ ಮುಂಚೆನೇ ನೋಡಿ ಈ ಥರ ಫುಲ್ಲು ಉಂಡೆ ಹಾಕಿದ್ರೆ ಬೇಗ ಬೇಯೋದಿಲ್ಲ. ಮತ್ತು ಅದಕ್ಕೆ 4 ಪೀಸ್ ಕಟ್ ಮಾಡ್ಕೊಳ್ಳಿ ನೀಟಾಗಿ. 4 ಪೀಸ್ ಕಟ್ ಮಾಡ್ಕೊಂಡು ಆದಮೇಲೆ ಬೇಯಕ್ಕೆ ಹಾಕ್ಕೊಳ್ಳಿ. ಬೇಗ ಬೇಯುತ್ತೆ 4 ಪೀಸ್ ಮಾಡ್ಕೊಳ್ಳೋದ್ರಿಂದ. ಅದಕ್ಕೆ 4 ಪೀಸ್ ಮಾಡ್ಕೊಂಡಾದ್ಮೇಲೆ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬೇಯಕ್ಕಿಡಿ, ಅವಾಗ ಬೇಗ ಬೇಯುತ್ತೆ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡ್ಕೊಂಡಾದ್ಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರಿಡಿ. ಇಷ್ಟಿಡಿ. ಸ್ವಲ್ಪ ಆಲೂಗೆಡ್ಡೆ ಬೇಯೋವಷ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಲೋಟದಷ್ಟು, ಒಂದು ಮೀಡಿಯಮ್ ಲೋಟ, ಒಂದು ಪಾವು ಲೋಟ ಬರುತ್ತಲ್ಲ ಅದರಲ್ಲಿ ಒಂದು ಪಾವು ಲೋಟದಲ್ಲೇ ಒಂದು 3/4 ಲೋಟ ಹಾಕ್ಕೊಳ್ಳಿ. 3/4 ಲೋಟ ಹಾಕ್ಕೊಂಡು ಆಲೂಗೆಡ್ಡೆನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ನೀವು ಅದಕ್ಕೆ ಹಾಕ್ಕೊಳ್ಳಿ. ಹಾಕಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋದು ಒಂಚೂರು ಚೆನ್ನಾಗಿ ಬೇಗ ಬೇಯುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಹಂಗೆ ಹಾಕೋದು ಸಾಗುಗೆ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡಾದ್ಮೇಲೆ ಇವಾಗ ಕುಕ್ಕರ್ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಕುಕ್ಕರ್ ಕ್ಲೋಸ್ ಮಾಡಿ ವಿಷಲ್ ಒಂಚೂರು ಹಿಂಗೆ ತೆಗೆದು ನೋಡಿ. ಹಿಂಗೆ ವಿಷಲ್ ಬಂದರೆ ಕುಕ್ಕರ್ಗಳು ಏನೂ ಆಗೋಲ್ಲ, ಅದು ನಮ್ಮ ಸೇಫ್ಟಿ. ಅದಕ್ಕೆ ಮುಂಚೆನೇ ತೆಗೆದು ನೋಡಬೇಕು. ಅದಕ್ಕೆ ನಾನು ತೆಗೆದು ನೋಡ್ಬಿಟ್ಟು ಹಾಕ್ತಾಯಿದ್ದೀನಿ. ಕುಕ್ಕರ್ ಕ್ಲೋಸ್ ಆಯಿತು. ಇವಾಗ ನೆಕ್ಸ್ಟ್ ಬನ್ನಿ. ಇವಾಗ ಸಾಗುಗೆ ಆಲೂಗೆಡ್ಡೆ ಬೇಯಕ್ಕಿದ್ದಾಯಿತು. ಇವಾಗ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ಳಿ ಒಂದು ತಟ್ಟೆಗೆ. ಬೇಗ ಆಗುತ್ತೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು. ಗೈಸ್, ಇವಾಗ ಆಲೂಗೆಡ್ಡೆ ಬೆಂದಿದೆ, ವಿಷಲ್ಲು ಆರಿದೆ. ಇವಾಗ ಕುಕ್ಕರ್ ಓಪನ್ ಮಾಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದೆ. ನೋಡಿ, ಇವಾಗ ಗ್ಯಾಸ್ ಹಚ್ಚೋಣ ಗೈಸ್. ಗ್ಯಾಸ್ ಹಚ್ಚಿ ಸ್ವಲ್ಪ ನೀರು ಥರ ಎಲ್ಲ ಇದೆ. ಇವಾಗ ಚೆನ್ನಾಗಿದಾಗಲಿ ಗೈಸ್. ಇವಾಗ ನೋಡಿ ಒಂದಿಷ್ಟು ಸಾಸಿವೆ ಹಾಕಿ ಹೀಗೆ ಚಟಪಟ ಅನ್ನಬೇಕು. ಅದರ ಸಾಸಿವೆ ಹಾಕಿದ್ರೆ ಅದ್ರ ಜೊತೆ ಒಂದಿಷ್ಟೇ ಕಡಲೆಬೇಳೆ ಹಾಕಿ, ಆಮೇಲೆ ಸ್ವಲ್ಪ ಕರಿಬೇವು, ಚಟಪಟ ಅಂದಮೇಲೆ ಹಸಿರು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳಿ. ಬಿಟ್ಟು ಹಂಗೆ ಹಾಕ್ರಿ, ಏನಾಗಲ್ಲ. ಒಂದಿಷ್ಟೇ ಅರಿಶಿನ ಪುಡಿ,
ಹಿಂಗೆ ಹಾಕಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಬೇಯಿಸಿ ಈರುಳ್ಳಿನ ಹಿಂಗೆ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಳ್ಳಿ ಉರಿನ, ಅಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಇದಾಗುತ್ತೆ. ಈರುಳ್ಳಿ ಬೇಗ ಅಂತ ವೇಟ್ ಮಾಡೋಣ ಗೈಸ್. ಇವಾಗ ಆಲೂಗೆಡ್ಡೆ ಎಲ್ಲ ಬೆಂದಿರುತ್ತೆಲ್ಲ ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಎಲ್ಲ ಸ್ಮ್ಯಾಶ್ ಮಾಡಿಕೊಡಿ. ಹಿಂಗೆಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ, ಹಿಂಗೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡಿ. ಅಷ್ಟೇ ನೋಡಿ, ಈರುಳ್ಳಿನೂ ಸ್ವಲ್ಪ ಎಲ್ಲ ಫ್ರೈ ಆಗಿದೆ. ಇದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದೆಲ್ಲ ಹಿಂಗೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದು ಮಾಡಿಕೊಡಿ ಆಲೂಗೆಡ್ಡೆನ. ಇಲ್ಲಿ ಆಲೂಗೆಡ್ಡೆಗೆ ಇಲ್ಲಿ ಇಟ್ಟಿರೋದು ರೆಡಿ ಆಗಿದೆ. ಇವಾಗ ಸ್ಮ್ಯಾಶ್ ಮಾಡಿದ್ದೆಲ್ಲ ಇವಾಗ ಆಲೂಗೆಡ್ಡೆನ ಇದಕ್ಕೆ ಹಾಕಿ ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ನೀಟಾಗಿ ಕ್ವಾಂಟಿಟಿ ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ತಗೊಳ್ಳಿ, ಒಂದು ಬಟ್ಲಲ್ಲಿ ಒಂದು ಲೋಟದಷ್ಟು ತಗೊಳ್ಳಿ. ಅದ್ರ ಜೊತೆಗೆ 1 ಸ್ಪೂನ್ ಕಡಲೆ ಇಡಬೇಕು. ಕಡಲೆ ಹಿಟ್ಟನ್ನ ಇದಕ್ಕೆ ಮಿಕ್ಸ್ ಮಾಡಿ ನೀರೊಳಕ್ಕೆ 1 ಸ್ಪೂನ್. ನಾನು ನಮ್ಮ ಮನೇಲಿ 4 ಜನಕ್ಕೆ ಮಾಡ್ತೀನಿ, 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದರ ಅಳತೆ ಮೇಲೆ ನೀವು ಕಡಲೆ ಹಿಟ್ಟು ಹಾಕಿ ಹಿಂಗೆ ನೀಟಾಗಿ ಒಂದು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಗಂಟು ಬರಬಾರ್ದು ನೋಡಿ. ಈ ಥರ ಎಲ್ಲ ಗಂಟಿದೆಯಲ್ಲ, ಈ ಥರ ಒಂದೇ ಒಂದು ಗಂಟು ಕೂಡ ಇರಬಾರ್ದು. ಆ ಥರ ನೀಟಾಗಿ ಸ್ಮ್ಯಾಶ್ ಮಾಡಿ ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಳಿ. ಅದು ಕಲಿಸ್ಕೊಂಡ್ರೆ ನೀಟಾಗಿ ಬರೋದು ಸಾಕು, ಇಲ್ಲಾಂದರೆ ಬರೋದಿಲ್ಲ. ಅದೆಲ್ಲ ಗಂಟೆ ಏನೇನಿರುತ್ತೋ ಅದು ಬಿಸಿಗೆ ಹಂಗೆ ಉಳ್ಕೊಬಿಡುತ್ತೆ. ಬಾಯಿಗೆಲ್ಲ ಹಸಿ ಥರ ಎಲ್ಲ ಸಿಗುತ್ತೆ. ಅದಕ್ಕೆ ನೀಟಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಗಂಟು ಬರ್ತೀರ ನೋಡಿ, ಒಂದು ಗಂಟಿಲ್ಲ. ಇವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಥರ ಒಂದು ಗಂಟು ಇರಬಾರ್ದು, ಈ ಥರ ಬರಬೇಕು ನೀಟಾಗೆ. ಇದು ಈ ಥರ ಆಗಿರೋದನ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದಕ್ಕೆ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಗೈಸ್. ಇಲ್ಲಿ ನೋಡಿ, ಅಷ್ಟೇ. ಇದನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ನೀಟಾಗಿ ಎಲ್ಲ ಇದು ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಮತ್ತೆ ತಿರ್ಗಾ ಈ ಥರ ಹಿಂಗೆ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಆಲೂಗೆಡ್ಡೆ ಬೇಯಿಸಿರೋದು ನೀರು ಇರುತ್ತಲ್ವ ನಿಮ್ಮ ಹತ್ರ, ಆ ಕ್ವಾಂಟಿಟಿ ನೀರನ್ನ 1 ಲೋಟ ನೀರನ್ನ ನೀವು ಇದಕ್ಕೆ ಬೇಯಿಸಿರೋದು ನೀರು ಇರುತ್ತಲ್ವ, ಆಲೂಗೆಡ್ಡೆನೆಲ್ಲ ಬೇಯಿಸ್ಕೊಂಡಿರ್ತೀವಲ್ವ ನೀರದು, ಅದು ಕ್ವಾಂಟಿಟಿ ಮೇಲೆ ಒಂದು ಲೋಟ ದೊಡ್ಡದು ಒಂದು ಲೋಟದಲ್ಲಿ ಹಾಕಿ ನೀರನ್ನ ಅದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೆಲ್ಲ ಹಾಕಿದ್ಮೇಲೆ ನೀಟಾಗಿ ಅದು ಸ್ವಲ್ಪ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಳಿ. ಚೆನ್ನಾಗಿ ಮಳಿಸಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಲೂಗೆಡ್ಡೆ ಮತ್ತು ಕಡಲೆ ಹಿಟ್ಟು ಎಲ್ಲ ಹಾಕಿರ್ತೀವಲ್ವ, ಅದು ನೀಟಾಗೆಲ್ಲ ಮಿಕ್ಸ್ ಆಗಬೇಕು ನೀಟಾಗಿ. ನೋಡಿ ಗೈಸ್, ಇದು ಆಲೂಗೆಡ್ಡೆ ಬೇರೆ ಉಪ್ಪು ಹಾಕೊಂಡಿರ್ತೀರಲ್ವ, ಇಲ್ಲಿ ಉಪ್ಪು ಹಾಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆಗ್ಬಿಟ್ಟತ್ತ ಮೇಲೆ ನಾನೊಂದು ಸ್ವಲ್ಪ ಆಲೂಗೆಡ್ಡೆಗೆ ಹಾಕಿದೆ, ಇದಕ್ಕೊಂದು ಸ್ವಲ್ಪ ಹಾಕಿದ್ದೀನಿ. ನಿಮ್ಗೆ ಹಾಕೋದನ್ನು ತೋರಿಸೋದನ್ನು ಮರ್ತೋಗ್ಬಿಟ್ಟೆ ಗೈಸ್. ನೀವು ಹಾಕೋಬೇಕಾದ್ರೆ ಕ್ವಾಂಟಿಟಿ ನೋಡಿ ಉಪ್ಪು ಮಾತ್ರ ನೀಟಾಗಿ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗೋದಿಲ್ಲ. ನೀವು ಲಾಸ್ಟ್ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಇದೆಲ್ಲ ಇದಾದಮೇಲೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಎಲ್ಲ ಬೇಯಿಸಿದಾದ್ಮೇಲೆ ಮತ್ತೆ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು. ಇಷ್ಟೇ ಗಾಯ್ಸ್. ಇದನ್ನು ಆಲೂಗೆಡ್ಡೆ ಸಾಗು ಅಂತಾರೆ, ಬಾಂಬೆ ಸಾಗು ಅಂತಾರೆ, ವೆರೈಟಿಯಾಗಿ ಇಡ್ಲಿಗೆ ಮತ್ತು ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ದೋಸೆಗೂ ತಿನ್ಬೋದು, ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಗೈಸ್, ಹೆಂಗಿದೆ ಕಮೆಂಟ್ ಮಾಡಿ. ಸೊ ನೋಡಿ ಗೈಸ್, ಕಡೆಗೆ ನೀಟಾಗಿ ಈ ಥರ ಎಲ್ಲ ಮಳ್ಳಿ ಮೇಲ್ಗಡೆ ಗುಳ್ಳೆ ಎಲ್ಲ ಈ ಥರ ಹೋಗಿರಬೇಕು. ನೀಟಾಗಿ ಗುಳ್ಳೆ ಎಲ್ಲ ಹೋಗಿ ಆಗಿದ್ರೆ ಇದು ಆಲೂಗೆಡ್ಡೆ ಸಾಗು. ನೋಡಿ ಗೈಸ್, ಆವಾಗಲೇ ಎತ್ತಿಟ್ಕೊಂಡಿವೆಲ್ಲ ಹಸಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ, ಅರ್ಧ ಗಂಟೆ ಆಗಿದೆ ಹೊಲಸಿಟ್ಟು ಅಲ್ಲೇ. ನೋಡಿ ಎಷ್ಟು ನೀಟಾಗಿ ನೋಡಿ ಈ ಥರ ಬರಬೇಕು ಪೂರಿಗೆ. ಎಷ್ಟು ಮೆತ್ತ ನೀಟಾಗಿ ಬಂದಿದೆ, ಒಂದು ಹದ ಆಗಿದೆ ಹಸಿಟ್ಟು. ಇವಾಗ ಪೂರಿಗೆ ಒತ್ಕೊಳ್ಳೋಣ ಬನ್ನಿ. ನೋಡಿ ಗೈಸ್, ಈ ಥರ ನೀಟಾಗಿ ಪುಟ್ಟಾಣಿಗೆ ಪೂರಿಗೆ ಉಂಡೆ ಮಾಡ್ಕೊಳ್ಳಿ. ಇಷ್ಟಪ್ಪ ಮಾಡ್ಕೊಳ್ಳಿ ಸಾಕು. ನೀಟಾಗಿ ಉಂಡೆ ಮಾಡ್ಕೊಂಡು ಈ ಥರ ಎಲ್ಲ ರೌಂಡ್ ಮಾಡ್ಕೊಂಡು ಮಡಿಕೊಳ್ಳಿ. ಒಂದಿಷ್ಟು ರೌಂಡ್ ಮಾಡಿ ಸ್ವಲ್ಪ ಹಂಗೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿ
ಮಾಡಿ ಒಂದು ಪ್ಲೇಟ್ ತೊಗೊಂಡು ಎಲ್ಲ ಎತ್ತಿಟ್ಕೊಳ್ಳಿ. ನಾನಿವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಮಾಡಿ ಎತ್ತಿಟ್ಕೊತೀನಿ, ಅವರಿಗೆ ಟೈಮ್ ಆಗ್ತಿದೆ. ಅದಕ್ಕೇ ಈ ಥರ ಉಂಡೆ ಒಂದು 5-6 ಮಾಡ್ಕೊಂಡು ಮಡಿಕೊಳ್ಳಿ ಉಂಡೆಗಳ್ನ. ಹಾಗಾಯ್ತು ಇವಾಗ ನೋಡಿ ಒಂದು 5-6 ಮಾಡ್ಕೊಂಡು ಮಡಿಕೊಂಡಿದ್ದೀನಿ ನಾನು. ಇವಾಗ ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ಒಂದು ಪ್ಲೇಟಿಗೆ ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಳಿ ಒತ್ಕೊಳ್ಳೋದಕ್ಕೆ. ಇವಾಗ ಪೂರಿ ಒತ್ಕೊಳ್ಳೋದಕ್ಕೆ ಬೇಕಲ್ಲ, ಅದಕ್ಕೆ ಸ್ವಲ್ಪ ಹಸಿಟ್ಟು ಪ್ಲೇಟ್ಗೆ ಹಾಕ್ಕೊಳ್ಳಿ. ನಾನೇನು ಮಡೆ ಮೇಲೆಲ್ಲ ಒತ್ತೋದಿಲ್ಲ, ನಮ್ಮದು ಶೆಲ್ಪು ನೀಟಾಗಿದೆ, ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದೀನಿ ನಾನು, ಅದ್ರ ಮೇಲೆ ಒತ್ಕೊತೀನಿ. ನೀವು ಮಣೆ ಬೇಕಿದ್ರೆ ಮಣೆ ತೊಗೊಳ್ಳಿ, ತೊಗೊಳ್ಳಿ, ಹಾಕ್ಕೊಂಡು ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಳಿ. ಇದ್ರ ಮೇಲೆ ಹಸಿಟ್ಟು ಹಾಕ್ಕೊಂಡು ನಾವು ಎಲ್ಲ ಉಂಡೆ ಎಲ್ಲ ಮಡಿಕೊಂಡಿರ್ತೀರಲ್ಲ, ಅದನ್ನೇ ಹಿಂಗೆ ಒಂದು ಸ್ವಲ್ಪ ಹಸಿಟ್ಟು ಇದು ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಹಿಂಗೆ ಪುಟಾಣಿಗೆ ಒತ್ತಿ ನೀಟಾಗಿ, ಅಂದರೆ ಎಲ್ಲ ಫುಲ್ಲು ತೆಳ್ಳ ಆಗೋ ಥರ ಪ್ರೆಸ್ಸರೆಲ್ಲ ಬಿಟ್ಟು ಒತ್ತಬೇಡಿ, ಆವಾಗ ನೀಟಾಗಿ ಬರೋದಿಲ್ಲ ಪೂರಿ. ಸ್ವಲ್ಪ ದಪ್ಪ ದಪ್ಪ ಥರನೇ ಚಿಕ್ಕದಾಗೆ ಮಾಡ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಮೆದುವಾಗಿ ತುಂಬ ಮೆತ್ತಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನಮಗೆ. ನೀವು ನೋಡಿ ಗೈಸ್, ಇವಾಗ ಈ ಕಡೆ ಎಲ್ಲ ಒತ್ಕೋತಾ ಇದ್ದೀನಲ್ಲ, ಅದಕ್ಕೆ ಇಲ್ಲಿ ಗ್ಯಾಸ್ ಹಚ್ಕೊಂಡು ಈ ಕಡೆ ಹಂಗೆ ಗ್ಯಾಸ್ ಮೇಲೆ ಬಾಣಲಿನ ರೆಡಿ ಮಾಡ್ಕೊತಿದ್ದೀನಿ. ಅಂದರೆ ಹೆಂಗಂದರೆ ಆ ಕಡೆ ರೆಡಿ ಮಾಡ್ಕೊಂಡಾಗ ಈ ಕಡೆ ಹಂಗೆ ಬೇಯಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಅಲ್ಲೇ ಒತ್ತು ಮಾಡಿಕೊಂಡು ಚೆನ್ನಾಗಿರಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಪೂರಿ ಮಾಡ್ತೀರಾ ಅದರ ಅಳತೆ ಮೇಲೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ, 4 ಮೆಂಬರ್ಸ್ ಅಲ್ವಾ, ಅದಕ್ಕೆ ಸಾಕು. ಇವಾಗ ಗ್ಯಾಸ್ ಮೇಲೆ ಎಣ್ಣೆ ಇಕ್ಕಿದ್ನಲ್ಲ, ಅದೆಲ್ಲ ಕಾಯೋವರೆಗೂ ಇವಾಗೆಲ್ಲ ಒಂದು ಸ್ವಲ್ಪ ಒತ್ಕೊಂಡೆಲ್ಲ ಎತ್ತು ಮಡಿಕೋತಾ ಇದ್ದೀನಿ. ನೀವು ಬೇಗ ಒತ್ಕೊಂಡು ಮಡಿಕೊಳ್ಳಿ. ಒಂದು 5-6 ಉಂಡೆ ಎಲ್ಲ ಮಾಡ್ಕೊಂಡಿದ್ದೆನಲ್ಲ, ಅಷ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಇವಾಗ ಅಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು 5-6 ಆಗಿದೆ, ಒಂದು 5-6 ಆಗಿದೆ. ಇವಾಗ 5-6 ಆಗಿರೋದು ನೋಡಿ. ಇವಾಗ ಬಾಣಲೆಯಲ್ಲಿ ಎಣ್ಣೆ ಇಕ್ಕಿದ್ದೀನಲ್ಲ, ತುಂಬ ಚೆನ್ನಾಗಿ ಕಾದಿದ್ದಂಗೆ ಹಂಗೆ ಹಿಂದೆನೇ ಇವಾಗೆಲ್ಲ ಒತ್ಕೊಂಡು ಮಡಿಕೊಂಡಿದ್ದೀವಲ್ಲ ನೋಡಿ, ಒಂಚೂರು ತಣ್ಣೀರಿರೋ ಒಂಚೂರು ಹಿಂಗೆ ಚುಮ್ಕಿಸಿ ಚೆನ್ನಾಗಿ ಕಾದಿದ್ರೆ ಚಟ ಅನ್ನುತ್ತೆ. ಚಟ ಅಂದಮೇಲೆ ಇವಾಗ ನೆಕ್ಸ್ಟ್ ಪೂರಿ ಹಾಕೋಣ ಬನ್ನಿ. ನೋಡಿ ಪೂರಿ ಹಾಕ್ತಿದ್ದೀನಿ. ಅದನ್ನು ಪೂರಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆಗೆ ನೀಟಾಗಿ ಮುಳುಗಿಸಿ, ಆವಾಗ ನೀಟಾಗೆ ಬರುತ್ತೆ ಪೂರಿ. ಉಬ್ಬುತ್ತೆ, ಎಲ್ಲ ಮೇಲೆ ಉಬ್ಬಿದಾಗ ಮೆದುವಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಪೂರಿನ ನೋಡಿ ಹಿಂಗೆ ಟರ್ನ್ ಮಾಡಿ, ಮತ್ತು ನೋಡಿ ಗೊತ್ತಾಗುತ್ತೆ, ಅವಾಗ ಕಲರ್ ಗೊತ್ತಾಗುತ್ತೆ, ಬ್ರೌನ್ ಕಲರು. ಆ ಬ್ರೌನ್ ಬಂದಾಗ ಈ ಥರ ಒಂದು ಕಡೆ ತೇಲ್ಸ್ಬಿಟ್ಟು ನೀಟಾಗಿ ನೋಡಿ, ಈ ಕಡೆ ಬ್ರೌನ್ ಬಂದಿದೆ ಆಲೇನೆ, ಈ ಥರ ಇಷ್ಟು ಬ್ರೌನ್ ಬರಬೇಕು ನೀವು ಉಲ್ಟಾ ಇದು ಮಾಡಿದಾಗ್ಲೂ. ಅದೆಲ್ಲ ಆದಮೇಲೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಗೈಸ್. ನೋಡಿ ಒಂದು ಪ್ಲೇಟ್ ತೊಗೊಳ್ಳಿ, ಆಲೂಗೆಡ್ಡೆ ಸಾಗು ಹಾಕ್ಕೊಳ್ಳಿ. ಪೂರಿನ ನೋಡಿ, ಪೂರಿ ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಬಾಂಬೆ ಸಾಗು, ಆಲೂಗೆಡ್ಡೆ ಸಾಗು ಏನು ಬೇಕಾದ್ರೂ ಹೇಳ್ಬೋದು. ಮತ್ತು ಪೂರಿಗೆ, ಚಪಾತಿಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ.